ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಇತಿಹಾಸದಲ್ಲಿ ಒಂದು ದೊಡ್ಡ ಇತಿಹಾಸವೇ ನಿರ್ಮಾಣ ಆಗಿದೆ. ಇಷ್ಟು ದಿನ ನಡೆದಂತಹ ಒಂದು ಬಿಗ್ ಬಾಸ್ನ ಟಾಸ್ಕ್ ಒಂದು ಥರ ಆದರೆ, ಈ ಬಾರಿ ನಡೀತಿರುವಂಥ ಬಿಗ್ ಬಾಸ್ನ ಟಾಸ್ಕ್ ಮತ್ತೊಂದು ರೀತಿ. ಅದರಲ್ಲೂ ಕೂಡ ಅದು ಯಾವಾಗ ಬಿಗ್ ಬಾಸ್ ಮನೆಗೆ ಹನುಮಂತನ ಎಂಟ್ರಿ ಆಯಿತೋ ಅದಾದ ಬಳಿಕ ಬಿಗ್ ಬಾಸ್ನ ಆಟದ ಶೈಲಿಯೇ ಬದಲಾಗಿ ಹೋಯಿತು. ಹಿಂದೆಂದೂ ಕಾಣದಂತಹ ದಾಖಲೆಯ ಕ್ಷಣವೊಂದು ಈ ಬಾರಿ ಬಿಗ್ ಬಾಸ್ನಲ್ಲಿ ಆಗಿ ಹೋಗಿದೆ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಂತಹ ಸ್ಪರ್ಧಿ ಹನುಮಂತ ಲಮಾಣಿ ಸೀಸನ್ 11ರ ಮೊದಲ ಫಿನಾಲೆಯ ಸ್ಪರ್ಧಿಯಾಗಿ ಮತ್ತು ಡಬಲ್ ಧಮಾಕವನ್ನು, ಅಂದರೆ ಯಾರು ಕೂಡ ಕಲ್ಪನೆನೇ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಕ್ಷಣ ಬರಬಹುದು ಅಂತೇಳಿ. ಅಂಥದ್ದೊಂದು ಕ್ಷಣಕ್ಕೆ ಹನುಮಂತ ಲಮಾಣಿ ಸಾಕ್ಷಿಯಾಗಿದ್ದಾನೆ. ಈ ಮೂಲಕ ಸಿಂಗರ್ ಹನುಮಂತ ಬಿಗ್ ಬಾಸ್ ಸೀಸನ್ 11ರ ಮೊದಲ ಫೈನಲಿಸ್ಟ್, ಜೊತೆಗೆ ಕೊನೆಯ ಕ್ಯಾಪ್ಟನ್, ಹಾಗೆಯೇ ಈ ಫಿನಾಲೆಯನ್ನು ತಲುಪಿದಂಥ ಮೊದಲ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅನ್ನುವಂತಹ ಪ್ರಖ್ಯಾತಿಗೂ ಕೂಡ ಪಾತ್ರವಾಗಿದ್ದಾನೆ. ಹಾಗಾದರೆ ಹನುಮಂತ ಫಿನಾಲೆ ತಲುಪಿದಂಥ ಆ ಕ್ಷಣ ಹೇಗಿತ್ತು? ಮುಂದೆ ಇರುವಂತಹ ಪ್ರತಿಯೊಂದು ಹೆಜ್ಜೆಗಳು ಕೂಡ ಹನುಮಂತನಿಗೆ ಎಷ್ಟು ಚಾಲೆಂಜ್. ಜೊತೆಗೆ ಹನುಮಂತ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಇನ್ನು ಒಂದು ಮೆಟ್ಟಿಲು ಮಾತ್ರ ಬಾಕಿ ಇರೋದು. ಬಟ್ ಅದು ಅಷ್ಟು ಸುಲಭ ಇದೆಯಾ? ಸಾಧ್ಯನಾ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ 4-5 ದಿನಗಳಿಂದ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ 9 ಮಂದಿ ಸ್ಪರ್ಧಿಗಳು ಎಲ್ಲರೂ ಕೂಡ ಈ 9 ಜನ ಸ್ಪರ್ಧಿಗಳು ಕೂಡ ಫಿನಾಲೆಯ ಟಿಕೆಟ್ ಮೇಲೆ ಕಣ್ಣನ್ನು ಇಟ್ಟಿದ್ರು. ಅದಕ್ಕಾಗಿ ಹಲವು ರೀತಿಯ ಟಾಸ್ಕ್ಗಳನ್ನು ಆಡಿ ಟಿಕೆಟ್ ಟು ಫಿನಾಲೆ ರೇಸನ್ನು ಗೆಲ್ಲಬೇಕು, ಆ ರೇಸ್ನಲ್ಲಿ ನಾವು ಇರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಕ್ಯಾಪ್ಟನ್ ಆಗಿದ್ದಂಥ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿ ಆದರೆ, ತ್ರಿವಿಕ್ರಮ್, ಹನುಮಂತ, ಭವ್ಯಗೌಡ ಹಲವು ಟಾಸ್ಕ್ಗಳನ್ನು ಆಡಿ ಗೆದ್ದು ಈ ಫಿನಾಲೆ ಟು ಟಿಕೆಟ್, ಅಂದರೆ ನೇರವಾಗಿ ಫಿನಾಲೆಗೆ ಹೋಗುವಂಥ ಟಿಕೆಟನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದರು. ಈ ಟಿಕೆಟ್ ಟು ಫಿನಾಲೆ ರೇಸ್ಗೆ ಬಂದಿದ್ದು ಎಲ್ಲರೂ ಕೂಡ ರೋಚಕವಾಗಿ ಇದ್ದರೆ, ಈ ರಜತ್ ಮಾತ್ರ ಕ್ಯಾಪ್ಟನ್ ಆಗಿ ಬಂದಿದ್ದರಿಂದ, ಜೊತೆಗೆ ಆತ ಮಾಡಿದಂಥ ಮೋಸದ ಆಟದ ಪರಿಣಾಮದಿಂದ ಸಾಕಷ್ಟು ಈ ಅನುಮಾನಗಳು ಕೂಡ ಮೂಡಿದ್ವು. ಈತನಿಗೆ ಇದ್ದಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಹನುಮಂತ ಈ ರೇಸ್ನಲ್ಲಿ ಇರಬಾರ್ದು ಅಂತ. ಹನುಮಂತನನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿದಂಥ ಈ ರಜತ್ ಹನುಮಂತನನ್ನು ಸೋಲಿಸೋದಕ್ಕೆ ತ್ರಿವಿಕ್ರಮನ್ನು ಗೆಲ್ಲಿಸ್ತಾನೆ. ತ್ರಿವಿಕ್ರಮನ್ನು ಗೆಲ್ಲಿಸೋದು ಮಾತ್ರವಲ್ಲ, ತ್ರಿವಿಕ್ರಮ್ ಜೊತೆಗಿದ್ದಂಥ ಇತರ ಸ್ಪರ್ಧಿಗಳನ್ನು ಕೂಡ ಗೆಲ್ಲಿಸುವಂಥ ಕೆಲಸವನ್ನು ಈತ ಮಾಡ್ತಾನೆ. ಆದರೆ ಇವನು ಒಂದು ಬಗೆದರೆ ದೇವರು ಮತ್ತೊಂದು ಬಗೆತಾರೆ ಅನ್ನೋ ಹಾಗೆ ಕೊನೆಗೂ ಕೂಡ ದೇವರು ಹನುಮಂತನ ಕೈಯನ್ನು ಬಿಡಲಿಲ್ಲ. ಟಿಕೆಟ್ ಟು ಫಿನಾಲೆ ರೇಸ್ನಲ್ಲಿ ಈ ಬಹಳ ವಿಶೇಷವಾದಂಥ ಟಾಸ್ಕನ್ನು ಚತುರತೆಯಿಂದ ಮುಗಿಸಿದಂತಹ ಹನುಮಂತ ವಿನ್ನರ್ ಆಗ್ತಾನೆ. ಮನೆಯೊಳಗೆ ಆಗಮಿಸಿದಂತಹ ನಟ ಶರಣ್ ಮತ್ತು ಅದಿತಿ ಪ್ರಭುದೇವ ಹನುಮಂತಗೆ ಈ ಫಿನಾಲೆ ಟಿಕೆಟನ್ನು ಕೊಡ್ತಾರೆ. ವಿಶೇಷ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿ ಮೊದಲ ಹಂತದಲ್ಲೇ ಫಿನಾಲೆ ತಲುಪಿದಂಥ ವೈಲ್ಡ್ ಕಾರ್ಡ್ ಸ್ಪರ್ಧಿ ಈ ಹನುಮಂತ. ಅಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧಿಯೂ ಕೂಡ ಫಿನಾಲೆವರೆಗೆ ಬಂದಿರಲಿಲ್ಲ. ಆದರೆ ಹನುಮಂತ ಆ ಸಾಧನೆಯನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಫಿನಾಲೆ ಗೆದ್ದಿದ್ದಕ್ಕೆ ಹನುಮಂತನಿಗೆ ಬಿಗ್ ಬಾಸ್ ಮತ್ತೊಂದು ಬಂಪರ್ ಗಿಫ್ಟ್ ಅನ್ನು, ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನು ಗೆದ್ದು ಸೀಸನ್ 11ರ ಕಡೆಯ ಮತ್ತು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದೀರಾ. ಜೊತೆಗೆ ಈ ಸೀಸನ್ನ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿದ್ದೀರಾ. ಫಿನಾಲೆ ವಾರದಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಂಡಿದ್ದೀರಾ. ನಿಮಗೆ ಅಭಿನಂದನೆಗಳು ಅನ್ನುವಂಥ ಘೋಷಣೆಯನ್ನು ಬಿಗ್ ಬಾಸ್ ಮಾಡ್ತಾರೆ. ವಿಶೇಷ ಅಂದರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಾಗ ಹನುಮಂತ ಇಂಥದ್ದೊಂದು ಕಮಾಲನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಅವತ್ತು ಬಂದಂಥ ಸಂದರ್ಭದಲ್ಲಿ, ಬಿಗ್ ಬಾಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಹನುಮಂತ ಆಯ್ಕೆ ಆಗ್ತಾರೆ. ಅಂದರೆ ಬಂದಿದ್ದಷ್ಟೇ ಆಗಲೇ ಕ್ಯಾಪ್ಟನ್ ಆಗ್ತಾರೆ. ಈ ಫಿನಾಲೆ ಟಿಕೆಟ್ ಪಡೆದಂಥ ಕಾರಣಕ್ಕೆ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಕೊನೆಗೆ ಹನುಮಂತನೇ ಆಯ್ಕೆ ಆಗಿರೋದು ಮತ್ತೊಂದು ವಿಶೇಷ. ಈ ರೀತಿ ತುಂಬ ಅಂದರೆ ತುಂಬ ವಿರಳ ಆಗಿರೋದು, ಭಾರಿ ವಿರಳ. ಕನ್ನಡದಲ್ಲಿ ಬಹುಶಃ ಆಗಿಯೇ ಇಲ್ಲ. ಇದು ಇಲ್ಲಿ ಕನ್ನಡದಲ್ಲಿ ಆಗಿರೋದು ಇದೇ ಮೊಟ್ಟ ಮೊದಲು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ಅವಕಾಶ ಸಿಗೋದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ವಿಶೇಷತೆ. ಬಟ್ ಆದರೆ ಆ ವಿಶೇಷತೆಗಿಂತನೂ ಕೂಡ ಅದನ್ನು ಹೇಗೆ ಹನುಮಂತ ತೆಗೆದುಕೊಂಡ ಅನ್ನೋದು ಮತ್ತೊಂದು ಇಲ್ಲಿ ನಾವು ಗಮನಿಸಬೇಕು. ಹನುಮಂತ ಇಷ್ಟೆಲ್ಲ ಆದ್ರೂ ಕೂಡ ಎಷ್ಟು ನಾರ್ಮಲ್ ಆಗಿದ್ದ ಅಂತ ಹೇಳಿದ್ರೆ, ಏನಿಲ್ರಿ ಭಾಳ ಖುಷಿ ಆಗೈತ್ರಿ, ಹಂಗೆ ಆಟ ಆಡಿ ಫೈನಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲರಿ. ದೇವರ ದಯೆಯಿಂದ ಬಿಗ್ ಬಾಸ್ ಆಶೀರ್ವಾದದ ಪರಿಣಾಮದಿಂದ ಫೈನಲ್ಗೆ ಹೋಗಿದ್ದೀನಿ ರೀ ಅಂತ ಹೇಳ್ಬಿಟ್ಟು ಹನುಮಂತ ಹೇಳಿತು. ಆತನ ಸಿಂಪಲ್ ಸಿಟಿಯನ್ನು ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಹುಬ್ಬೇರಿಸ್ಕೊಂಡು ನೋಡಿದ್ದಾರೆ. ಬಹಳ ನಿರೀಕ್ಷೆಯಿಂದ ಕಾಯ್ತಿದ್ದಂತಹ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಬಹಳ ರೋಚಕವಾಗಿ ವಿನ್ಯಾಸವನ್ನು ಮಾಡಲಾಗಿತ್ತು. ಹಗ್ಗಗಳಿಂದ ಮಾಡಿದಂಥ ಚೌಕಟ್ಟಿಗೆ ಒಂದಷ್ಟು ಬೀಗದ ಕೀಲಿಗಳನ್ನು ಸಿಕ್ಕಿಸಲಾಗಿತ್ತು.
ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಅಲ್ಲಿರುವಂಥ ಅಷ್ಟೂ ಬೀಗದ ಕೀಗಳನ್ನು ಬಿಚ್ಚಿಕೊಂಡು ನಂತರ ಕೀಲಿಗಳನ್ನು ಸರಿಯಾದಂತಹ ಕೀಲಿಯಿಂದ ಗಾರ್ಡನ್ ಏರಿಯಾದಲ್ಲಿ ಇರಿಸಲಾಗಿದ್ದಂಥ ಟ್ರಂಕಿನ ಬೀಗವನ್ನು ತೆರೆಯಬೇಕಾಗಿತ್ತು. ನಂತರ ಆ ಟ್ರಂಕ್ನಲ್ಲಿದ್ದಂಥ ಬಿಗ್ ಬಾಸ್ ಫಿನಾಲೆ ಬಾವುಟವನ್ನು ತೆಗೆದುಕೊಂಡು ಹಗ್ಗಗಳಿಂದಲೇ ಮಾಡಿದಂಥ ಚೌಕಟ್ಟಿನ ಮೇಲೆ ಹತ್ತಿ ಅಲ್ಲಿ ಸಿಕ್ಕಿಸಬೇಕಾಗಿತ್ತು. 4 ಸ್ಪರ್ಧಿಗಳು ಇದನ್ನು ಮಾಡಬೇಕಾಗಿತ್ತು. ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಳ್ತಾರೋ ಅವರು ವಿನ್ ಆದಂತೆ ಅನ್ನೋದು ಈ ಟಾಸ್ಕ್ನ ನಿಯಮ ಆಗಿತ್ತು. ಭವ್ಯ ಅವರು ಈ ಟಾಸ್ಕನ್ನು ಮುಗಿಸೋದಕ್ಕೆ 3 ನಿಮಿಷ 22 ಸೆಕೆಂಡ್ಗಳನ್ನು ತೆಗೆದುಕೊಂಡ್ರೆ, ರಜತ್ ಈ ಟಾಸ್ಕನ್ನು ಮುಗಿಸೋದಕ್ಕೆ 3 ನಿಮಿಷ 49 ಸೆಕೆಂಡ್ಗಳನ್ನು ತೆಗೆದುಕೊಳ್ತಾರೆ. ನಂತರ ತ್ರಿವಿಕ್ರಮ್ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ 2 ನಿಮಿಷ 29 ಸೆಕೆಂಡನ್ನು ತೆಗೆದುಕೊಂಡ್ರೆ, ಅಂತಿಮವಾಗಿ ಹನುಮಂತ ಕೇವಲ 2 ನಿಮಿಷ 27 ಸೆಕೆಂಡ್ನಲ್ಲಿ ಈ ಟಾಸ್ಕನ್ನು ಮುಗಿಸ್ತಾರೆ. ಕೇವಲ 2 ಸೆಕೆಂಡ್ಗಳ ಅಂತರದಲ್ಲಿ ಹನುಮಂತ ವಿನ್ ಆಗ್ತಾರೆ. ಈ ಮೂಲಕ ಹನುಮಂತ ಹೊಸ ದಾಖಲೆಯನ್ನು ಬರೀತಾರೆ. 2 ಸೆಕೆಂಡ್ ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತೆ. ಜೊತೆಗೆ ಈತನ ಬಗ್ಗೆ, ಯಾರೋ ಹನುಮಂತನ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರಲ್ಲ ಒಂದಷ್ಟು ಜನ, ಅದರಲ್ಲೂ ಕೂಡ ಈ ರಜತ್ತು, ತ್ರಿವಿಕ್ರಮು, ಇವರು ಬಾಯಿ ಮುಚ್ಕೊಂಡು ಕೂರುವಂಥ ಪರಿಸ್ಥಿತಿ ಇವಾಗ ಬಂದಿದೆ. ಅದರಲ್ಲೂ ಕೂಡ ಈ ಹನುಮಂತನನ್ನು ಒಂದು ರೀತಿಯಲ್ಲಿ ಆಟದಿಂದ ಹೊರಗಡೆ ಇಡುವಂಥ ಕೆಲಸವನ್ನು ಕೂಡ ಕೆಲವರು ಮಾಡಿದರು. ಅವರು ಕೂಡ ಬಾಯಿ ಮುಚ್ಕೊಂಡು ಕೂರುವಂತಹ ಪರಿಸ್ಥಿತಿ ಬಂತು. ಹನುಮಂತನ ಆಟದ ಶೈಲಿಯನ್ನು ನೋಡಿ ಇವರೆಲ್ಲರೂ ಕೂಡ ನಿಬ್ಬೆರಗಾಗಿ ಹೋಗಿದ್ರು. ಇನ್ನು ಹನುಮಂತನಿಗೆ ಈ ಪಟ್ಟ ಸಿಗಬೇಕು, ನೇರವಾಗಿ ಟಿಕೆಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ಕೋಟಿ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡಿದರು. ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಯಾರ ಬಳಿಯೂ ಕೂಡ ದ್ವೇಷವನ್ನು ಕಟ್ಟಿಕೊಂಡಿಲ್ಲ. ಹಾಗಂತೇಳಿ ತಮ್ಮ ಅಭಿಪ್ರಾಯವನ್ನು ಹೇಳದನ್ನು ಕೂಡ ಉಳಿದಿಲ್ಲ. ಎಲ್ಲವನ್ನು ಕೂಡ ಶುದ್ಧ ಮನಸ್ಸಿನಿಂದ ಹೇಳಿದ್ರಿಂದ ಅವರನ್ನು ಯಾರೂ ಕೂಡ ದ್ವೇಷಿಸ್ತಿಲ್ಲ. ಹೊರಗಡೆ ಕೂಡ ಹನುಮಂತನಿಗೆ ದೊಡ್ಡ ಅಭಿಮಾನಿ ಸಮೂಹವೇ ಇದೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂಥ ಹನುಮಂತ ಅಂತಿಮವಾಗಿ ಫಿನಾಲೆ ಘಟ್ಟಕ್ಕೆ ಬಂದಿರೋದು ಬಹುತೇಕರಿಗೆ ಖುಷಿ ಇದೆ. ಇಲ್ಲಿ ಬೇರೆ ಯಾರೇ ಈ ಫಿನಾಲೆ ಹಂತಕ್ಕೆ ಬಂದಿದ್ರು ಕೂಡ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂಥ ಭಾವನೆ ಇರ್ತಿತ್ತೇನೋ. ಬಟ್ ಇಲ್ಲಿ ಹಾಗಿಲ್ಲ. ಅಲ್ಟಿಮೇಟ್ಲಿ ಕ್ಯಾಪ್ಟನ್ ಆಗಿ ಮತ್ತು ಇಲ್ಲಿ ಬಿಗ್ ಬಾಸ್ ಮನೆಯ ಮೊದಲ ಫೈನಲಿಸ್ಟ್ ಆಗಿ ಹನುಮಂತ ಆಯ್ಕೆ ಆಗಿರೋದ್ರಿಂದ ಸಹಜವಾಗಿ ಖುಷಿ ಕೂಡ ಇದೆ. ಹಾಗಾದರೆ ಇನ್ನು ಮುಂದಿನ ಘಟ್ಟ ಏನು ಅಂತೇಳಿ ಕೇಳಿದರೆ, ಮುಂದಿನ ಘಟ್ಟ ಹನುಮಂತನಿಗೆ ಈಗ ನೇರವಾಗಿ ಫೈನಲ್ಗೆ ಹೋಗುವಂಥ ಅವಕಾಶ ಸಿಕ್ಕಂಗೆ ಆಗಿದೆ. ಅಂದರೆ ಈ ವಾರ ಕಂಪ್ಲೀಟ್ಲಿ ಫ್ರೀ. ಯಾರೋ ಹನುಮಂತ ಕ್ಯಾಪ್ಟನ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಫ್ರೀ. ಬಟ್ ಆದರೆ ಒಂದಷ್ಟು ಜವಾಬ್ದಾರಿಗಳಂತೂ ಹನುಮಂತನಿಗೆ ಇದ್ದೇ ಇರ್ತದೆ. ಏನು ಜವಾಬ್ದಾರಿ ಅಂತೇಳಿ ಕೇಳಿದರೆ, ಯಾರನ್ನು ಉಳಿಸ್ಬೇಕು, ಯಾರನ್ನು ಕಳಿಸ್ಬೇಕು, ಯಾವ ರೀತಿ ಗೇಮನ್ನು ಡಿಸೈನ್ ಮಾಡಿ ಕೊಡ್ತಾರೋ ಆ ಗೇಮನ್ನು ಹೇಗೆ ನಿಭಾಯಿಸಬೇಕು, ಎಲ್ಲವೂ ಕೂಡ ಜವಾಬ್ದಾರಿ ಹನುಮಂತನ ತಲೆಯ ಮೇಲೆ ಇರ್ತದೆ. ಹಾಗೆಯೇ ಕೊನೆಯ ವಾರ ಆಗಿರೋದ್ರಿಂದ ಒಂದಷ್ಟು ಭಾವನಾತ್ಮಕ ಕ್ಷಣಗಳಿಗೂ ಕೂಡ ಸಾಕ್ಷಿ ಆಗಬೇಕಾಗುತ್ತೆ. ಇನ್ನು ಮುಂದಿನ ವಾರ, ಈ ವಾರ ಬಿಟ್ಟಾಕಿ, ಈ ವಾರ ಹೇಗೂ ಆಯಿತು, ಇನ್ನು ಮುಂದಿನ ವಾರ, ಅದರ ಮುಂದಿನ ವಾರ, ಕೊನೆಯ ವಾರ ಹನುಮಂತನು ಕೂಡ ಒನ್ ಆಫ್ ದಿ ಫೈನಲಿಸ್ಟ್ ಆಗಿರ್ತಾನೆ. ಅಂದರೆ ಟಾಪ್ 5ನಲ್ಲಿ ಹನುಮಂತ ಒಬ್ಬ ಫಿಕ್ಸ್ ಆಗಿದ್ದಾನೆ. ಹಾಗಾಗಿ ಹನುಮಂತ ಕೊನೆಯವರೆಗೂ ಕೂಡ ಎಲಿಮಿನೇಟ್ ಆಗೋದಿಲ್ಲ. ಇದರ ನಡುವೆ ಈ ವೀಕ್ ಎಲಿಮಿನೇಷನು, ಮುಂದಿನ ವಾರದ ಎಲಿಮಿನೇಷನ್ ಎಲ್ಲವೂ ಕೂಡ ನಡೆಯುತ್ತೆ. ಕೊನೆಗೆ ಅಂತಿಮವಾಗಿ ಟಾಪ್ 5 ಸ್ಪರ್ಧಿಗಳು ಉಳಿತಾರೆ. ಆ ಟಾಪ್ 5 ಸ್ಪರ್ಧಿಗಳಲ್ಲಿ ಇನ್ನು 4 ಜನರ ಆಯ್ಕೆ ಆಗಬೇಕಾಗಿದೆ. ಅದಕ್ಕೆ ಬೇರೆ ರೀತಿಯಾದಂಥ ಟಾಸ್ಕನ್ನು ಡಿಸೈನ್ ಮಾಡ್ತಾರೆ. ಅದು ಬೇರೆ ಥರ. ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದರೆ ಹನುಮಂತ ನಿಜವಾದಂಥ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಂತಿಮ ವಾರಕ್ಕೆ. ಅಲ್ಲಿಯ ಹನುಮಂತ ಯಾವ ರೀತಿ ಇರ್ತಾನೆ, ಇನ್ನೆರಡು ವಾರ ಇರುವಂಥ ರೀತಿ ಮುಖ್ಯ, ಆಡುವಂಥ ರೀತಿಗಿಂತನೂ ಕೂಡ ಇರುವಂಥ ರೀತಿ ಮುಖ್ಯ. ಹಾಗಾಗಿ ಇನ್ನೆರಡು ವಾರ ಅತ್ಯಂತ ಪ್ರಮುಖವಾಗ್ತದೆ ಹನುಮಂತಂಗೂ ಕೂಡ. ಏನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ 2 ವಾರದಲ್ಲಿ ಹನುಮಂತ ಯಾವ ರೀತಿ ಬಿಗ್ ಬಾಸ್ ಮನೆಯ ಒಳಗಡೆ ಇರ್ತಾನೆ, ಯಾವ ರೀತಿ ಟಾಸ್ಕ್ಗಳನ್ನು ತೆಗೆದುಕೊಳ್ತಾನೆ, ಉಸ್ತುವಾರಿ ಹೇಗೆ ಮಾಡ್ತಾನೆ, ಇವೆಲ್ಲವನ್ನು ಕೂಡ ಗಮನಿಸ್ತಾರೆ. ಹಾಗೆಯೇ ಇಲ್ಲಿವರೆಗಿರುವಂತಹ ರೀತಿ ನೀತಿ, ಇನ್ನು ಮೇಲೆ ಇದ್ದಂಥ ರೀತಿ ನೀತಿ ಎಲ್ಲವನ್ನು ಕೂಡ ಟ್ಯಾಲಿ ಮಾಡಿ ಅಂತಿಮವಾಗಿ ಫೈನಲಲ್ಲಿ ಯಾರ ಕೈಯನ್ನು ಮೇಲೆತ್ತುತ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ನಿಮ್ಮ ಪ್ರಕಾರ ಹನುಮಂತನನ್ನು ಕೈಯೇ ಮೇಲೆತ್ಬೋದಾ, ಅಥವಾ ಬೇರೆ ಸ್ಪರ್ಧೆಯ ಕೈಯನ್ನು ಮೇಲೆತ್ಬೋದಾ, ಅಥವಾ ಬೇರೆ ಸ್ಪರ್ಧೆಯ ಕೈಯನ್ನು ಮೇಲೆತ್ಬೋದಾ? ಅಂದರೆ ಬೇರೆ ಸ್ಪರ್ಧೆಯನ್ನೇ ವಿನ್ನರ್ ಅಂತೇಳಿ ಘೋಷಣೆ ಮಾಡ್ತಾರಾ, ಹನುಮಂತನನ್ನೇ ಘೋಷಣೆ ಮಾಡ್ತಾರಾ? ನಿಮಗೇನು ಅನಿಸ್ತಿದೆ ಈ ಕ್ಷಣಕ್ಕೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.